ಇವತ್ತು ನಿಮ್ಗೆ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಿಬೆನ್ನೂರಿಗೆ ಬಂದೀವ್ರಿ. ನಿಮ್ಮ ಎಮ್ ಎಲ್ ಎ ಯಾರಂತ ಗೊತ್ತೈತ್ರಿ? ಸಿದ್ದರಾಮಯ್ಯ ಅಲ್ರಿ. ಸಿದ್ದರಾಮಯ್ಯ. ರಾಣಿಬೆನ್ನೂರಿನವ್ರಿಗೆ ಬಸ್ ಸ್ಟ್ಯಾಂಡ್ ಭಾಳ ಅಗತ್ಯ ಐತಿ. ನಮ್ಮ ತಾಲೂಕು ದೊಡ್ಡದು, ನಮ್ಮ ಹಾವೇರಿ ಜಿಲ್ಲೆಕ್ಕಿಂತ ದೊಡ್ಡ ತಾಲೂಕು ಸರ್. ರಾಣಿಬೆನ್ನೂರು ತಾಲೂಕಿನಾಗ ಕುಡಿಯೋ ನೀರು ವ್ಯವಸ್ಥೆ ನೋಡಿ ಸರ್. ಫ್ರೀ ಬೇಕಾ ಬೇಡವಾ? ಬೇಡ. ಹೆಣ್ಮಕ್ಳಿಗಂತರೂ ಶಕ್ತಿನೇ ಅಂದಂಗೆ ಇದು. ಏನ್ ಮಾಡ್ತೀರಿ, ಬಸ್ ಇಲ್ಲ ಸೇಟ್ ಹತ್ತಾಕ. ಮಾಡೋ ಬದ್ಲಿ ಎಜುಕೇಶನ್ ಇದ್ದಾರೆ, ಒಳ್ಳೆ ಜಾಬ್ ಓದ ಕೊಡ್ಸಿದ್ರು, ಅವ್ರ ಫ್ಯಾಮಿಲಿಗೂ ಚೆನ್ನಾಗಿರೋರು. ಓದ ಹುಡುಗರಿಗೆಲ್ಲ ಏನು ಯಾವ ಕಾರಣಕ್ಕೂ ಯೂಸ್ ಆಗಿಲ್ಲ, ಆಗೋದು ಇಲ್ಲ. DCM ಗೊತ್ತಿಲ್ಲ. ಯವ್ವ DCM DCM. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಹಿರಿ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ಇವತ್ತು ರಿಪಬ್ಲಿಕ್ ಕನ್ನಡ ಹೊಸ ಬೇಟೆ ಶುರು ಮಾಡ್ಕೊಂಡೈತ್ರಿ. ಇಷ್ಟು ದಿನ ಬೆಂಗಳೂರಿನಾಗ ಸ್ಲಮ್ಮು, ಗಲ್ಲಿ, ಪ್ರಾಬ್ಲಮ್ಮು ಅಂತ ಕೇಳ್ತಾ ಇದ್ರಿ. ಇವತ್ತು ನಿಮ್ಗೆ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಿಬೆನ್ನೂರಿಗೆ ಬಂದೀವ್ರಿ. ಜನರನ್ನು ಕೇಳೋಣ. ರಾಣಿಬೆನ್ನೂರು MLA ಪ್ರಕಾಶ್ ಕೋಳಿವಾಡ ಏನು ಮಾಡಕತ್ತಾರು, ಏನೇನು ಅಭಿವೃದ್ಧಿ ಮಾಡ್ಯಾರು ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬರ್ರಿ. ನಿಮ್ಮ ಹೆಸರು? ಶಾಂತಾಮ್ರಿ ಪೂಜಾರ ಚಿನ್ಮುಳ್ಗುಂದ. ಅವ್ರ ಚಿನ್ಮುಳ್ಗುಂದ್ರಿ. ಇದೇ ರಾಣಿಬೆನ್ನೂರು ತಾವು? ಹಾ ರಾಣಿಬಿಟ್ಟಿರ್ತಾವ. ರಾಣಿಬೆನ್ನೂರೇ? ಇಲ್ಲ ಬ್ಯಾಡಗಿ ಚಿನ್ಮುಳ್ಗುಂದ್ರಿ. ಇಲ್ಲಿ ಯಾಕೆ ಬಂದಿರಿ? ನಾವು ಹರಪನಹಳ್ಳಿಗೆ ಹೋಗ್ಬೇಕ್ರಿ. ಹೌದಾ? ಹ್ಞೂ. ನಿಮ್ಮ MLA ಯಾರಂತ ಗೊತ್ತೈತ್ರಿ? ಹ್ಮ್. ಯಾರ್ರಿ? ಸಿದ್ದರಾಮಯ್ಯ ಅಲ್ರಿ. ಸಿದ್ದರಾಮಯ್ಯ. ಇವ್ರ MLA ಸಿದ್ದರಾಮಯ್ಯ ಅಂತ ನೋಡ್ರಿ. ಮತ್ತೆ ಯಾರು ಮಾತಾಡಂಗಿಲ್ಲ. ಹೆಂಗೆ ನಿಮ್ಮ ಸಿದ್ದರಾಮಯ್ಯ? ಏನ್ ಈಗ 2,000 ಹಾಕಿನ್ರಿ, ಮತ್ ಬಂದಿಲ್ರಿ ಈಗ. ಹ್ಮ್. 2,000 ಬರಕತ್ತಾವು? ಇಲ್ಲ ಬಂದಿಲ್ರಿ. ಬಂದಿಲ್ರಿ? 7 ತಿಂಗಳಿಂದ ಬಂದಿಲ್ಲ? ಈಗ ಮೊನ್ನೆ ಒಂದು ತಿಂಗಳು ನಡೆಬಿಟ್ಟಿಲ್ ಹಾಕಿದ್ರಿ, ಧರ್ಮಲಕ್ಷ್ಮಿ ರೊಕ್ಕಕ್ಕ ಅಂತ ಹೇಳಿ ಮತ್ತೆ ಹಾಕಿಲ್ರಿ. ಹೌದ್ರಿ? ಹೌದ್ರಿ. ನಿಮ್ಮ ಬಸ್ ಎಲ್ಲ ಚಲೋ ಬರ್ತಾವು? ಬಸ್ಗೆ ಬಸ್ಸಿಗೆ ಬರ್ತಾವ್ರಿ. ಬಸ್ ಎಲ್ಲ ರಶ್ ಆಗ್ತಾವು? ಅಕ್ಕ. ನಮಸ್ಕಾರ ರೀ ಅಕ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಮ್ಮ. ಹೆಂಗಮ್ಮ ಆರಾಮ? ರಾಮ್ರಿ. ರಾಣಿಬೆನ್ನೂರು ಹೆಂಗೆ ನಿಮ್ಮ MLA? ಚಲೋ ಅದಾರ. ಚಲೋ ಅದಾರ. ಚಲೋ ಅದಾರಂದ್ರ ಸೂಪರ್ ಆಗದಾರಂತಾರ? ನೋಡಕ್ ಚಂದ ಅದಾರಂತಾರ ಅಥವಾ ಹೆಂಗೆ ಕೆಲಸ ಮಾಡ್ತಾರಂತ? ಹೆಲ್ಪ್ ಮಾಡ್ಯಾರ. ಹೆಲ್ಪ್ ಮಾಡ್ಯಾರ? ಏನು ಹೆಲ್ಪ್ ಮಾಡ್ಯಾರ? ಬಸ್ ಫ್ರೀ ಮಾಡ್ಯಾರ. ಆಮೇಲೆ 2,000 ರೂಪಾಯಿ ಬರಂಗ. ಆಮೇಲೆ ಮತ್ತೆ ಅಕ್ಕಿ ಬದ್ಲಿ ದುಡ್ಡು ಹಾಕ್ತಾರ. ಬರ್ರಿ. ಏನು ನಿಮ್ಮ ಹೆಸರು? ಏನಿಲ್ಲ, ನಾವು ಡಿಪಾರ್ಟ್ಮೆಂಟ್ನವ್ರು ಇದ್ದೀವಿ ಸರ್. ಆತು ಬಿಡ್ರಿ, ರಿಟೈರ್ಡ್ ಆಗೋತಲ್ಲ, ಮುಗೀತ. ನೋಡಿದ್ವಲ್ಲ, ಮತ್ತು ತಾವು ಇಲ್ಲಿ ಬಂದ್ರಲ್ಲ, ನೋಡಿದ್ವಲ್ಲ, ಅಲ್ಲಿಂದ ನಮ್ಮ ಕರ್ಜಿಗವ್ರು ಕರ್ಸ್ಯಾರ ಅನ್ನತ್ತಂದು ಅಂದ್ವಿ ಸರ್. ಹೌದ್ರಿ? ಆಮೇಲೆ ಇಲ್ಲಿ 7.5 ಎಕರೆ ಇದೆ, ಗಂಗಾಜಲ್ ತಾಂಡದ ಪಕ್ಕದಲ್ಲಿದೆ, ಅದನ್ನೂ ಮಾಡಿಲ್ಲ. ನಮ್ಮ 4 ಗಾಡಿ ಬಂತಂದ್ರೆ ದಯಮಾಡಿ ಇಲ್ಲಿ ನಿಲ್ಸೋಕ್ಕಾಗಲ್ಲ. ಜನಗಳು ವಯಸ್ಸಾದಾರ ಹಾರ್ನ್ ಮಾಡಿದ್ರೆ ಏನಪ್ಪ ಇವ್ರು ಹಿಂಗಂತಂದು ಅಂತಾರೆ. ಆಮೇಲೆ ದಯಮಾಡಿ ನಮಗೆ ಇದು ನಿಮ್ಮ ಅನುಕೂಲದಿಂದ, ನಿಮ್ಮಿಂದ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದು. ಅಂದ್ರೆ ಅಲ್ಲಿಗೆ ನಿಮಗೆ ರಾಣಿಬೆನ್ನೂರಿನವ್ರಿಗೆ ಬಸ್ ಸ್ಟ್ಯಾಂಡ್ ಭಾಳ ಅಗತ್ಯ ಐತಿ, ಭಾಳ ಪ್ರಮುಖ. ಆಳ್ಬೇಕು ಸರ್, ಭಾಳ ಬೇಕೇ ಬೇಕು. ಅಂದ್ರೆ ನಮ್ಮ ತಾಲೂಕು ದೊಡ್ಡದು, ನಮ್ಮ ಹಾವೇರಿ ಜಿಲ್ಲೆಕ್ಕಿಂತ ದೊಡ್ಡ ತಾಲೂಕು ಸರ್. ಹಾವೇರಿ ಜಿಲ್ಲೆಗಿಂತನೂ ರಾಣಿಬೆನ್ನೂರೇ ದೊಡ್ಡದು. ಹೌದ್ರಿ. ಆ ಉದ್ದೇಶಕ್ಕೆ ದಯಮಾಡಿ ತಾವೆಲ್ಲ ಸಹಕಾರ ಮಾಡಿಕೊಟ್ರೆ ಭಾಳ ಅನುಕೂಲ ಸರ್. ನಿಮ್ಮ MLA ಏನು ಗಮನಕ್ಕೆ ತಂದಿರ್ಲಿಲ್ರಿ? ಪ್ರಕಾಶ್ ಕೋಳಿವಾಡ ಏನು ಮಾಡಕತ್ತಾರ? ಅದು ಈಗ ಬಂದಾರ ಸರ್, ಅದಕ್ಕಿಂತ ಮುಂಚೆ ನಾವು ಹೇಳಿದ್ವಿ. ಈಗ ಬಂದ್ರೆ 1 ವರ್ಷ ಆತ್ರಿ? 1.5 ವರ್ಷ ಆತು ಬರಕಿಡ್ದ. ನಮಗೆ ಇನ್ನೂ ಜಾಸ್ತಿ ಬಸ್ ವಾಲ್ವಾ ಗಾಡಿ ಒಳಗೆ ಬರೋಕೆ ಇನ್ನೂ ಅನುಕೂಲ ಆಗುತ್ತೆ, ನಮ್ಮ ಜನಗಳಿಗೆ ಸಹಕಾರ ಆಗುತ್ತೆ. ಕೂಡ ಸಹಕಾರ ಆಗುತ್ತೆ. ಏನ್ರಿ ನಿಮ್ಮ ಹೆಸರು? ದುರ್ಗೇಶ್ ರೀ. ನಮ್ಮ ಈ ಬಸ್ ಸ್ಟ್ಯಾಂಡಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕೆ ನೋಡಿ ಸರ್. ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ನೋಡಿ ಸರ್, ನೋಡ್ಕೊಂಡವ್ರು ಒಂದ್ಸಲ. ಇಲ್ಲೇ ಸರ್ ಬಸ್ ಸ್ಟ್ಯಾಂಡ್ನಾಗ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ? ವ್ಯವಸ್ಥೆ ಇಲ್ಲ. ಆಮೇಲೆ ವ್ಯವಸ್ಥೆ ಐತಿ, ಅದು ನೋಡ್ರಿ ಫಸ್ಟ್. ಹೌದೇನ್ರಿ? ಮತ್ತೆ ಬೇರೆ ಏನೈತೆ? ಅದೇ ಸರ್ ಮೇನ್ ಈ ರಾಣಿಬೆನ್ನೂರು ತಾಲೂಕಿನ ಸರ್ ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕೆ ನೋಡಿ ಸರ್. ನೀವು ಇದನ್ನ ಮಾಡ್ಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಒಳಗಿಲ್ವಾ ಸರ್? ರಾಣಿಬೆನ್ನೂರು ತಾಲೂಕಿನಾಗ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ನೋಡಿ ಸರ್, ಬೇರೆ. ಅದೇ ಸರ್. ಇವತ್ತು ನಿಮ್ಗೆ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಿಬೆನ್ನೂರಿಗೆ ಬಂದೀವ್ರಿ. ನಿಮ್ಮ MLA ಯಾರಂತ ಗೊತ್ತೈತ್ರಿ? ಸಿದ್ದರಾಮಯ್ಯ ಅಲ್ರಿ. ಸಿದ್ದರಾಮಯ್ಯ. ರಾಣಿಬೆನ್ನೂರಿನವ್ರಿಗೆ ಬಸ್ ಸ್ಟ್ಯಾಂಡ್ ಭಾಳ ಅಗತ್ಯ ಐತಿ. ನಮ್ಮ ತಾಲೂಕು ದೊಡ್ಡದು, ನಮ್ಮ ಹಾವೇರಿ ಜಿಲ್ಲೆಕ್ಕಿಂತ ದೊಡ್ಡ ತಾಲೂಕು ಸರ್. ರಾಣಿಬೆನ್ನೂರು ತಾಲೂಕಿನಾಗ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ನೋಡಿ ಸರ್. ಫ್ರೀ ಬೇಕಾ ಬೇಡವಾ? ಬೇಡ. ಹೆಣ್ಮಕ್ಳಿಗಂತರೂ ಶಕ್ತಿನೇ ಅಂದಂಗೆ ಇದು. ಏನ್ ಮಾಡ್ತೀರಿ, ಬಸ್ ಇಲ್ಲ ಸೇಟ್ ಹತ್ತಾಕ. ಮಾಡೋ ಬದ್ಲಿ ಎಜುಕೇಶನ್ ಇದ್ದಾರೆ, ಒಳ್ಳೆ ಜಾಬ್ ಓದ ಕೊಡ್ಸಿದ್ರು, ಅವ್ರ ಫ್ಯಾಮಿಲಿಗೂ ಚೆನ್ನಾಗಿರೋರು. ಓದ ಹುಡುಗರಿಗೆಲ್ಲ ಏನು ಯಾವ ಕಾರಣಕ್ಕೂ ಯೂಸ್ ಆಗಿಲ್ಲ, ಆಗೋದು ಇಲ್ಲ. DCM ಗೊತ್ತಿಲ್ಲ. ಯವ್ವ DCM DCM. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಹಿರಿ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ಇವತ್ತು ರಿಪಬ್ಲಿಕ್ ಕನ್ನಡ ಹೊಸ ಬೇಟೆ ಶುರು ಮಾಡ್ಕೊಂಡೈತ್ರಿ. ಇಷ್ಟು ದಿನ ಬೆಂಗಳೂರಿನಾಗ ಸ್ಲಮ್ಮು, ಗಲ್ಲಿ, ಪ್ರಾಬ್ಲಮ್ಮು ಅಂತ ಕೇಳ್ತಾ ಇದ್ರಿ. ಇವತ್ತು ನಿಮ್ಗೆ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಿಬೆನ್ನೂರಿಗೆ ಬಂದೀವ್ರಿ. ಜನರನ್ನು ಕೇಳೋಣ. ರಾಣಿಬೆನ್ನೂರು MLA ಪ್ರಕಾಶ್ ಕೋಳಿವಾಡ ಏನು ಮಾಡಕತ್ತಾರು, ಏನೇನು ಅಭಿವೃದ್ಧಿ ಮಾಡ್ಯಾರು ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬರ್ರಿ.
ಹೆಸರು? ಶಾಂತಾಮ್ರಿ ಪೂಜಾರ ಚಿನ್ಮುಳ್ಗುಂದ. ಅವ್ರ ಚಿನ್ಮುಳ್ಗುಂದ್ರಿ. ಇದೇ ರಾಣಿಬೆನ್ನೂರು ತಾವು? ಹಾಂ ರಾಣಿಮಠ ಬ್ಯಾಡ. ರಾಣಿಬೆನ್ನೂರೇ? ಇಲ್ಲ ಬ್ಯಾಡಗಿ ಚಿನ್ಮುಳ್ಗುಂದ್ರಿ. ಇಲ್ಲಿ ಯಾಕೆ ಬಂದಿರಿ? ನಾವು ಹರಪನಳ್ಳಿಗೆ ಹೋಗ್ಬೇಕ್ರಿ. ಹೌದಾ? ಹಾಂ ನಿಮ್ಮ ಎಮ್ ಎಲ್ ಎ ಯಾರಂತ ಗೊತ್ತೈತ್ರಿ? ಹಾಂ ಯಾರ್ರಿ? ಸಿದ್ದರಾಮಯ್ಯ ಅಲ್ರಿ. ಸಿದ್ದರಾಮಯ್ಯ. ಇವ್ರ ಎಮ್ ಎಲ್ ಎ ಸಿದ್ದರಾಮಯ್ಯ ಅಂತ ನೋಡ್ರಿ. ಮತ್ತೆ ಯಾರು ಮಾತಾಡಂಗಿಲ್ಲ. ಹೆಂಗೆ ನಿಮ್ಮ ಸಿದ್ದರಾಮಯ್ಯ? ಏನು ಈಗ 2,000 ಹಾಕಿನ್ರಿ ಮತ್ತೆ ಬಂದಿಲ್ರಿ ಈಗ. ಹಾಂ 2,000 ಬರಕತ್ತಾವು? ಇಲ್ಲ ಬಂದಿಲ್ರಿ. ಬಂದಿಲ್ರಿ? 7 ತಿಂಗಳಿಂದ ಬಂದಿಲ್ಲ? ಈಗ ಮೊನ್ನೆ ಒಂದು ತಿಂಗಳು ನಡೆಬಿಟ್ಟಿಲ್ ಹಾಕಿದ್ರಿ ಧರ್ಮಲಕ್ಷ್ಮಿ ರೊಕ್ಕಕ್ಕೆ ಅಂತ ಹೇಳಿ ಮತ್ತೆ ಹಾಕಿಲ್ರಿ. ಹೌದ್ರಿ? ಹೌದ್ರಿ. ನಿಮ್ಮ ಬಸ್ ಎಲ್ಲ ಚಲೋ ಬರ್ತಾವು? ಬಸ್ಗೆ ಬಸ್ಸಿಗೆ ಬರ್ತಾವ್ರಿ. ಬಸ್ ಎಲ್ಲ ರಶ್ ಆಗ್ತಾವು? ಅಕ್ಕ ನಮಸ್ಕಾರ ರೀ ಅಕ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಮ್ಮ. ಹೆಂಗಮ್ಮ ಆರಾಮ? ರಾಮ್ರಿ. ರಾಣಿಬೆನ್ನೂರು? ಹೆಂಗೆ ನಿಮ್ಮ ಎಮ್ ಎಲ್ ಎ? ಚಲೋ ಅದಾರ. ಚಲೋ ಅದಾರ. ಚಲೋ ಅದಾರ ಅಂದ್ರೆ ಸೂಪರ್ ಆಗದಾರಂತಾರ? ಸೂಪರ್ ಅದಾರ. ನೋಡಕ್ ಚಂದ ಅದಾರಂತಾರ ಅಥವಾ ಹೆಂಗೆ ಕೆಲಸ ಮಾಡ್ತಾರಂತ? ಹೆಲ್ಪ್ ಮಾಡ್ಯಾರ. ಹೆಲ್ಪ್ ಮಾಡ್ಯಾರ? ಏನು ಹೆಲ್ಪ್ ಮಾಡ್ಯಾರ? ಬಸ್ ಫ್ರೀ ಮಾಡ್ಯಾರ. ಆಮೇಲೆ 2,000 ರೂಪಾಯಿ ಬರಂಗ. ಆಮೇಲೆ ಆಮೇಲೆ ಮತ್ತೆ ಅಕ್ಕಿ ಬದ್ಲಿ ದುಡ್ಡು ಹಾಕ್ತಾರ. ಬರ್ರಿ. ಏನು ನಿಮ್ಮ ಹೆಸರು? ಏನಿಲ್ಲ, ನಾವು ಡಿಪಾರ್ಟ್ಮೆಂಟ್ನವ್ರು ಇದ್ದೀವಿ ಸರ್. ಆತು ಬಿಡ್ರಿ, ರಿಟರ್ನ್ ಆಗೋತಲ್ಲ, ಮುಗೀತು. ನೋಡಿದ್ವಲ್ಲ ಮತ್ತು ತಾವು ಇಲ್ಲಿ ಬಂದ್ರಲ್ಲ, ನೋಡಿದ್ವಲ್ಲ, ಅಲ್ಲಿಂದ ನಮ್ಮ ಕರ್ಜಿಗವ್ರು ಕರ್ಸ್ಯಾರ ಅನ್ನತ್ತಂದು ಒಂದು ದಿವಸ. ಹೌದ್ರಿ? ಆಮೇಲೆ ಇಲ್ಲಿ 7.5 ಎಕರೆ ಇದೆ, ಗಂಗಾಜಲ್ ತಾಂಡದ ಪಕ್ಕದಲ್ಲಿದೆ. ಅದನ್ನೂ ಮಾಡಿಲ್ಲ. ನಮ್ಮ 4 ಗಾಡಿ ಬಂತಂದ್ರೆ ದಯಮಾಡಿ ಇಲ್ಲಿ ನಿಲ್ಸೋಕ್ಕಾಗಲ್ಲ. ಜನಗಳು ವಯಸ್ಸಾದಾರ ಹಾರ್ನ್ ಮಾಡಿದ್ರೆ ಏನಪ್ಪ ಇವ್ರು ಹಿಂಗಂತಂದು ಅಂತಾರೆ. ಆಮೇಲೆ ದಯಮಾಡಿ ನಮಗೆ ಇದು ನಿಮ್ಮ ಅನುಕೂಲದಿಂದ ನಿಮ್ಮಿಂದ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದು. ಅಂದ್ರೆ ಅಲ್ಲಿಗೆ ನಿಮಗೆ ರಾಣಿಬೆನ್ನೂರಿನವ್ರಿಗೆ ಬಸ್ ಸ್ಟ್ಯಾಂಡ್ ಭಾಳ ಅಗತ್ಯ ಐತಿ, ಭಾಳ ಪ್ರಮುಖ. ಆಳ್ಬೇಕು ಸರ್, ಭಾಳ ಬೇಕೇ ಬೇಕು. ಅಂದ್ರೆ ನಮ್ಮ ತಾಲೂಕು ದೊಡ್ಡದು, ನಮ್ಮ ಹಾವೇರಿ ಜಿಲ್ಲೆಕ್ಕಿಂತನೂ ದೊಡ್ಡ ತಾಲೂಕು ಸರ್. ಹಾವೇರಿ ಜಿಲ್ಲೆಗಿಂತನೂ ರಾಣಿಬೆನ್ನೂರೇ ದೊಡ್ಡದು. ಹೌದ್ರಿ. ಆ ಉದ್ದೇಶಕ್ಕೆ ದಯಮಾಡಿ ತಾವೆಲ್ಲ ಸಹಕಾರ ಮಾಡಿಕೊಟ್ರೆ ಭಾಳ ಅನುಕೂಲ ಸರ್. ನಿಮ್ಮ ಎಮ್ ಎಲ್ ಎಗೆ ಗಮನಕ್ಕೆ ತಂದಿರ್ಲಿಲ್ರಿ? ಪ್ರಕಾಶ್ ಕೋಳಿವಾಡ್ ಏನು ಮಾಡಕತ್ತಾರ? ಅದು ಈಗ ಬಂದಾರ ಸರ್, ಅದಕ್ಕಿಂತ ಮುಂಚೆ ನಾವು ಹೇಳಿದ್ವಿ. ಈಗ ಬಂದ್ರೆ 1 ವರ್ಷ ಆತ್ರಿ? 1.5 ವರ್ಷ ಆತು ಬರಕ್ಕೆ ಹಿಡ್ದ. ನಮಗೆ ಇನ್ನೂ ಜಾಸ್ತಿ ಬಸ್ ವಾಲ್ವಾ ಗಾಡಿ ಒಳಗೆ ಬರೋಕೆ ಇನ್ನೂ ಅನುಕೂಲ ಆಗುತ್ತೆ, ನಮ್ಮ ಜನಗಳಿಗೆ ಸಹಕಾರ ಆಗುತ್ತೆ. ಕೂಡ ಸಹಕಾರ ಆಗುತ್ತೆ. ಏನ್ರಿ ನಿಮ್ಮ ಹೆಸರು? ದುರ್ಗೇಶ್ ರೀ. ನಮ್ಮ ಈ ಬಸ್ ಸ್ಟ್ಯಾಂಡಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕೆ ನೋಡ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ನೋಡಿ ಸರ್, ನೋಡ್ಕೊಂಡವ್ರು ಒಂದ್ಸಲ. ಇಲ್ಲಿ ಇಲ್ಲೇ ಸರ್ ಬಸ್ ಸ್ಟ್ಯಾಂಡ್ನಾಗ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ? ವ್ಯವಸ್ಥೆ ಇಲ್ಲ. ಆಮೇಲೆ ವ್ಯವಸ್ಥೆ ಐತಿ ಅದು ನೋಡ್ರಿ ಫಸ್ಟ್. ಹೌದೇನ್ರಿ? ಮತ್ತೆ ಬೇರೆ ಏನೈತಿ? ಅದೇ ಸರ್ ಮೇನ್ ಈ ರಾಣೆಬೆನ್ನೂರು ತಾಲೂಕಿನ ಸರ್ ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕೆ ನೋಡಿ ಸರ್. ನೀವು ಇದನ್ನ ಮಾಡ್ಬೇಕು. ಕುಡಿಯೋ ನೀರಿನ ವ್ಯವಸ್ಥೆನೇ ಬಸ್ ಸ್ಟ್ಯಾಂಡ್ ಒಳಗಿಲ್ವಾ ಸರ್? ರಾಣೆಬೆನ್ನೂರು ತಾಲೂಕಿನಾಗ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ನೋಡಿ ಸರ್, ಬೇರೆ? ಅದೇ ಸರ್. ಇವತ್ತು ನಿಮ್ಗೆ ಏನು ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಿಬೆನ್ನೂರ್ಗ ಬಂದೀವ್ರಿ. ನಿಮ್ಮ ಎಮ್ ಎಲ್ ಎ ಯಾರಂತ ಗೊತ್ತೈತ್ರಿ? ಸಿದ್ದರಾಮಯ್ಯ ಅಲ್ರಿ. ಸಿದ್ದರಾಮಯ್ಯ. ರಾಣಿಬೆನ್ನೂರಿನವ್ರಿಗೆ ಬಸ್ ಸ್ಟ್ಯಾಂಡ್ ಭಾಳ ಅಗತ್ಯ ಐತಿ. ನಮ್ಮ ತಾಲೂಕು ದೊಡ್ಡದು, ನಮ್ಮ ಹಾವೇರಿ ಜಿಲ್ಲೆಕ್ಕಿಂತನೂ ದೊಡ್ಡ ತಾಲೂಕು ಸರ್. ರಾಣೆಬೆನ್ನೂರು ತಾಲೂಕಿನಾಗ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ನೋಡಿ ಸರ್. ಈ ಬೇಕಾ ಬೇಡವಾ? ಬೇಡ. ಹೆಣ್ಮಕ್ಳಿಗಂತರೂ ಶಕ್ತಿನೇ ಅಂದಂಗೆ ಇದು. ಏನು ಮಾಡ್ತೀರಿ? ಬಸ್ ಇಲ್ಲ ಸೆಟ್ ಹತ್ತಾಕ. ಫ್ರೀ ಮಾಡೋ ಬದ್ಲಿ ಎಜುಕೇಶನ್ ಇದ್ದವ್ರಿಗೆ ಒಳ್ಳೆ ಜಾಬ್ ಓದೋ ಕೊಡ್ಸಿದ್ರೆ ಅವ್ರ ಫ್ಯಾಮಿಲಿಗೂ ಚೆನ್ನಾಗಿರೋರು. ಓದ ಹುಡುಗರಿಗೆಲ್ಲ ಏನು ಯಾವ ಕಾರಣಕ್ಕೂ ಯೂಸ್ ಆಗಿಲ್ಲ, ಆಗೋದು ಇಲ್ಲ. DCM ಗೊತ್ತಿಲ್ಲ. ಯವ್ವ DCM DCM. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಹಿರಿ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ಇವತ್ತು ರಿಪಬ್ಲಿಕ್ ಕನ್ನಡ ಹೊಸ ಬೇಟೆ ಶುರು ಮಾಡ್ಕೊಂಡೈತ್ರಿ. ಇಷ್ಟು ದಿನ ಬೆಂಗಳೂರಿನಾಗ ಸ್ಲಮ್ಮು, ಗಲ್ಲಿ, ಪ್ರಾಬ್ಲಮ್ಮು ಅಂತ ಕೇಳ್ತಾ ಇದ್ರಿ. ಇವತ್ತು ನಿಮ್ಗೆ ಏನು ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಿಬೆನ್ನೂರ್ಗ ಬಂದೀವ್ರಿ. ಜನರನ್ನು ಕೇಳೋಣ. ರಾಣಿಬೆನ್ನೂರು MLA ಪ್ರಕಾಶ್ ಕೋಳಿವಾಡ ಏನು ಮಾಡಕತ್ತಾರು, ಏನೇನು ಅಭಿವೃದ್ಧಿ ಮಾಡ್ಯಾರು ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬರ್ರಿ. ನಿಮ್ಮ ಹೆಸರು? ಶಾಂತಾಮ್ರಿ ಪೂಜಾರ ಚಿನ್ಮುಳ್ಗುಂದ. ಅವ್ರ ಚಿನ್ಮುಳ್ಗುಂದ್ರಿ. ಇದೇ ರಾಣಿಬೆನ್ನೂರು ತಾವು? ಹಾಂ ರಾಣಿಮಠ ಬ್ಯಾಡ. ರಾಣಿಬೆನ್ನೂರೇ? ಇಲ್ಲ ಬ್ಯಾಡಗಿ ಚಿನ್ಮುಳ್ಗುಂದ್ರಿ. ಇಲ್ಲಿ ಯಾಕೆ ಬಂದಿರಿ? ನಾವು ಹರಪನಳ್ಳಿಗೆ ಹೋಗ್ಬೇಕ್ರಿ. ಹೌದಾ? ಹಾಂ ನಿಮ್ಮ ಎಮ್ ಎಲ್ ಎ ಯಾರಂತ ಗೊತ್ತೈತ್ರಿ? ಹಾಂ ಯಾರ್ರಿ? ಸಿದ್ದರಾಮಯ್ಯ ಅಲ್ರಿ. ಸಿದ್ದರಾಮಯ್ಯ. ಇವ್ರ MLA ಸಿದ್ದರಾಮಯ್ಯ ಅಂತ ನೋಡ್ರಿ. ಮತ್ತೆ ಯಾರು ಮಾತಾಡಂಗಿಲ್ಲ. ಹೆಂಗೆ ನಿಮ್ಮ ಸಿದ್ದರಾಮಯ್ಯ? ಏನು ಈಗ 2,000 ಹಾಕಿನ್ರಿ ಮತ್ತೆ ಬಂದಿಲ್ರಿ ಈಗ. ಹಾಂ 2,000 ಬರಕತ್ತಾವು? ಇಲ್ಲ ಬಂದಿಲ್ರಿ. ಬಂದಿಲ್ರಿ? 7 ತಿಂಗಳಿಂದ ಬಂದಿಲ್ಲ? ಈಗ ಮೊನ್ನೆ ಒಂದು ತಿಂಗಳು ನಡೆಬಿಟ್ಟಿಲ್ ಹಾಕಿದ್ರಿ ಧರ್ಮಲಕ್ಷ್ಮಿ ರೊಕ್ಕಕ್ಕೆ ಅಂತ ಹೇಳಿ ಮತ್ತೆ ಹಾಕಿಲ್ರಿ. ಹೌದ್ರಿ? ಹೌದ್ರಿ. ನಿಮ್ಮ ಬಸ್ ಎಲ್ಲ ಚಲೋ ಬರ್ತಾವು? ಬಸ್ಗೆ ಬಸ್ಸಿಗೆ ಬರ್ತಾವ್ರಿ. ಬಸ್ ಎಲ್ಲ ರಶ್ ಆಗ್ತಾವು? ಅಕ್ಕ ನಮಸ್ಕಾರ ರೀ ಅಕ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಮ್ಮ. ಹೆಂಗಮ್ಮ ಆರಾಮ? ರಾಮ್ರಿ. ರಾಣಿಬೆನ್ನೂರು? ಹೆಂಗೆ ನಿಮ್ಮ MLA? ಚಲೋ ಅದಾರ. ಚಲೋ ಅದಾರ. ಚಲೋ ಅದಾರ ಅಂದ್ರೆ ಸೂಪರ್ ಆಗದಾರಂತಾರ? ಸೂಪರ್ ಅದಾರ. ನೋಡಕ್ ಚಂದ ಅದಾರಂತಾರ ಅಥವಾ ಹೆಂಗೆ ಕೆಲಸ ಮಾಡ್ತಾರಂತ? ಹೆಲ್ಪ್ ಮಾಡ್ಯಾರ. ಹೆಲ್ಪ್ ಮಾಡ್ಯಾರ? ಏನು ಹೆಲ್ಪ್ ಮಾಡ್ಯಾರ? ಬಸ್ ಫ್ರೀ ಮಾಡ್ಯಾರ. ಆಮೇಲೆ 2,000 ರೂಪಾಯಿ ಬರಂಗ. ಆಮೇಲೆ ಮತ್ತೆ ಅಕ್ಕಿ ಬದ್ಲಿ ದುಡ್ಡು ಹಾಕ್ತಾರ. ಬರ್ರಿ. ಏನು ನಿಮ್ಮ ಹೆಸರು? ಏನಿಲ್ಲ, ನಾವು ಡಿಪಾರ್ಟ್ಮೆಂಟ್ನವ್ರು ಇದ್ದೀವಿ ಸರ್. ಆತು ಬಿಡ್ರಿ, ರಿಟರ್ನ್ ಆಗೋತಲ್ಲ, ಮುಗೀತು. ನೋಡಿದ್ವಲ್ಲ ಮತ್ತು
ತಾವು ಇಲ್ಲಿ ಬಂದ್ರಲ್ಲ ನೋಡಿದ್ವಲ್ಲ ಅಲ್ಲಿಂದ ನಮ್ಮ ಕರ್ಜಿಗವ್ರು ಕರ್ಸ್ಯಾರ ಅನ್ನತ್ತಂದು ಒಂದು ದಿವಸ. ಆಮೇಲೆ ಇಲ್ಲಿ 7.5 ಎಕರೆ ಇದೆ, ಗಂಗಾಜಲ ತಾಂಡದ ಪಕ್ಕದಲ್ಲಿದೆ, ಅದನ್ನು ಮಾಡಿಲ್ಲ. ನಮ್ಮ 4 ಗಾಡಿ ಬಂತಂದ್ರೆ ದಯಮಾಡಿ ಇಲ್ಲಿ ನಿಲ್ಸೋಕ್ಕಾಗಲ್ಲ, ಜನಗಳು ವಯಸ್ಸಾದಾರ ಹಾರ್ನ್ ಮಾಡಿದ್ರೆ ಏನಪ್ಪ ಇವ್ರು ಹಿಂಗಂತಂದು ಅಂತಾರೆ. ಆಮೇಲೆ ದಯಮಾಡಿ ನಮಗೆ ಇದು ನಿಮ್ಮ ಅನುಕೂಲದಿಂದ ನಿಮ್ಮಿಂದ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದು. ಅಂದ್ರೆ ಅಲ್ಲಿಗೆ ನಿಮ್ಗೆ ರಾಣಿಬೆನ್ನೂರಿನವ್ರಿಗೆ ಬಸ್ ಸ್ಟ್ಯಾಂಡ್ ಭಾಳ ಅಗತ್ಯ ಐತಿ, ಭಾಳ ಪ್ರಮುಖ, ಆಳ್ಬೇಕು ಸರ್, ಭಾಳ ಬೇಕೇ ಬೇಕು. ಅಂದ್ರೆ ನಮ್ಮ ತಾಲೂಕು ದೊಡ್ಡದು, ನಮ್ಮ ಹಾವೇರಿ ಜಿಲ್ಲೆಕ್ಕಿಂತನೂ ದೊಡ್ಡ ತಾಲೂಕು ಸರ್. ಹಾವೇರಿ ಜಿಲ್ಲೆಗಿಂತನೂ ರಾಣಿಬೆನ್ನೂರೇ ದೊಡ್ಡದು. ಹೌದ್ರಿ, ಆ ಉದ್ದೇಶಕ್ಕೆ ದಯಮಾಡಿ ತಾವೆಲ್ಲ ಸಹಕಾರ ಮಾಡಿಕೊಟ್ರೆ ಭಾಳ ಅನುಕೂಲ ಸರ್. ನಿಮ್ಮ ಎಮ್ ಎಲ್ ಎಗೆ ಗಮನಕ್ಕೆ ತಂದಿರ್ಲಿಲ್ರಿ ಪ್ರಕಾಶ್ ಕೋಳಿವಾಡ್ ಏನ್ ಮಾಡಕತ್ತಾರ? ಅದು ಈಗ ಬಂದಾರ ಸರ್, ಅದಕ್ಕಿಂತ ಮುಂಚೆ ನಾವು ಹೇಳಿದ್ವಿ. ಈಗ ಬಂದ್ರೆ 1 ವರ್ಷ ಆತ್ರಿ, 1.5 ವರ್ಷ ಆತು ಬರಕ್ ಹಿಡ್ದ. ನಮಗೆ ಇನ್ನೂ ಜಾಸ್ತಿ ಬಸ್ ವಾಲ್ವಾ ಗಾಡಿ ಒಳಗೆ ಬರೋಕೆ ಇನ್ನೂ ಅನುಕೂಲ ಆಗುತ್ತೆ, ನಮ್ಮ ಜನಗಳಿಗೆ ಸಹಕಾರ ಆಗುತ್ತೆ. ಕೂಡ ಸಹಕಾರ ಆಗುತ್ತೆ. ಏನ್ರಿ ನಿಮ್ಮ ಹೆಸರು? ದುರ್ಗೇಶ್ ರೀ. ನಮ್ಮ ಈ ಬಸ್ ಸ್ಟ್ಯಾಂಡ್ ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕೆ ನೋಡಿ ಸರ್. ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ನೋಡಿ ಸರ್, ನೋಡ್ಕೊಂಡವ್ರು ಒಂದ್ಸಲ. ಇಲ್ಲಿ ಇಲ್ಲೇ ಸರ್ ಬಸ್ ಸ್ಟ್ಯಾಂಡ್ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲ, ಆಮೇಲೆ ಅಸ್ತವ್ಯಸ್ತ ಐತಿ, ಅದು ನೋಡ್ರಿ ಫಸ್ಟ್. ಹೌದೇನ್ರಿ? ಮತ್ತೆ ಬೇರೆ ಏನೈತೆ? ಅದೇ ಸರ್ ಮೇನ್ ಈ ರಾಣೆಬೆನ್ನೂರು ತಾಲೂಕಿನ ಸರ್ ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕೆ ನೋಡಿ ಸರ್. ನೀವು ಇದನ್ನ ಮಾಡ್ಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಒಳಗಿಲ್ವಾ? ಸರ್ ರಾಣೆಬೆನ್ನೂರು ತಾಲೂಕಿನಾಗ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ನೋಡಿ ಸರ್. ಬೇರೆ ಅದೇ ಸರ್.